ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್ ಇವತ್ತು ಬೆಳಿಗ್ಗೆಯಿಂದ ಆಗಿದ್ದು ಬೆಳವಣಿಗೆಗಳು ನೋಡಿದ್ರೆ ನೀವು ಹೇಳ್ದಂಗೆ ಇವತ್ತೇನೋ ಒಂದು ಫುಲ್ ಸ್ಟಾಪ್ ಇಡ್ತಾರೇನೋ ಅಂತಾನೆ ಇವ್ರಿಗೆ ಅನ್ಕೊಂಡಿದ್ವಿ. ಶಕ್ತಿ ಇಲ್ಲ ರೀ, ಇವ್ರಿಗೆ ಎಲ್ಲರಿಗೂ ಗೊತ್ತು, ಇವ್ರಿಗೆ ಯಾವುದೇ ಶಕ್ತಿ ಇಲ್ಲ. ನಿನ್ನೆವರೆಗೂ ರಣದೀಪ್ ಸುರ್ಜೇವಾಲಾ ಎಲ್ಲಿದ್ರು? ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ರಿ ಬೆಂಗಳೂರಲ್ಲಿ, ಇಲ್ಲೇ ಇದ್ರು. ಸಿದ್ದರಾಮಯ್ಯನವರು ಇಲ್ಲೇ ಇದ್ರು, ಡಿ ಕೆ ಶಿವಕುಮಾರು ಇಲ್ಲೇ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಿ ಅವರು? ಕರ್ನಾಟಕದವರು. ಇನ್ನೇನು ಅಲ್ಲಿ ರಾಹುಲ್ ಗಾಂಧಿ ಒಬ್ಬರೇ. ರಾಹುಲ್ ಗಾಂಧಿ ಅವ್ರನ್ನ ಇಲ್ಲೇ ಕರೆಸಿ ಇಲ್ಲೇ ಪರಿಷತ್ ಚುನಾವಣೆದು ಡಿಸ್ಕಸ್ ಮಾಡಬೇಕಾಗಿತ್ತು. ಇಡೀ ಇವತ್ತು ವಿಧಾನಸೌಧ ನೋಡಿದ್ರಾ? ವಿಜೇಂದ್ರ ಅವರು ಸ್ಟೇಟಸ್ ಹಾಕ್ಕೊಂಡಿದ್ದಾರೆ ನೋಡಿ, ಫುಲ್ ವಿಧಾನಸೌಧ ಶಕ್ತಿಸೌಧ ಮಣಮಣ ಅಂತ ಇದೆ. ಯಾಕೆ ಅಂತಂದರೆ ಬರೀ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಗಿಲ್ಲ, ಅವ್ರ ಜೊತೆಗೆ ಸಚಿವರುಗಳು, ಶಾಸಕರುಗಳು, ಇಡೀ ರಾಜ್ಯ ಸರ್ಕಾರ, ಇಡೀ ಆಡಳಿತ ಯಂತ್ರ ದೆಹಲಿಗೆ ಶಿಫ್ಟ್ ಆಗಿದೆ, ಓನ್ಲಿ ಟು ಡಿಸ್ಕಸ್ ರಾಜ್ಯಸಭೆ ಆ್ಯಂಡ್ ವಿಧಾನ ಪರಿಷತ್ ಚುನಾವಣೆಗಳು. ಇವ್ರಿಗೇನು ಹೇಳೋರು ಕೇಳೋರು ಇಲ್ವಾ? ಆಯ್ತಪ್ಪ ಹೋದ್ರೆ ಹೋಗ್ಲಿ, ಒಂದು ದಿನ ಮುಗಿಸ್ಕೊಂಡು ಬನ್ನಿರಿ ಅಂತಂದರೆ ಮುಗಿಸ್ಕೊಂಡಂತೂ ಬಂದಿಲ್ಲ ಇವರು. ಇದನ್ನು ಹಾಗೆ ಇಟ್ಕೊಂಡು ಬಂದಿದ್ದಾರೆ. ಮತ್ತು ಜೂನ್ 18ಕ್ಕಂತೆ, ಜೂನ್ 18ರ ಮೇಲೆ ಎಲೆಕ್ಷನ್ಸ್ ಮುಗಿದ್ಮೇಲೆ ಮತ್ತೆ ಶುರು ಮಾಡ್ತಾರಂತೆ. ಇದೇನು ಆಟನ ಆಡೋಣ ಬಾ ಕೆಡ್ಸೋಣ ಬಾ ಅಂತ ಅನ್ನೋದಕ್ಕೆ? ಚುನಾವಣೆಗಳಾಗಲಿ, ಯುಗಾದಿ ಆಗಲಿ, ನ್ಯೂ ಇಯರ್ ಆಗಲಿ, ಸಂಕ್ರಾಂತಿ ಆಗಲಿ, ದೀಪಾವಳಿ ಆಗಲಿ, ಚತುರ್ಥಿ ಆಗಲಿ, ಚೌತಿ ಆಗಲಿ ಅನ್ನೋಕ್ಕೆ ಒಟ್ಟು ಇವ್ರು ಏನು ಮಾಡಿದ್ರು ನಡೀತಿದ್ರು. ರಾಜಕೀಯ ನಾಯಕರು ಅನುಭವಿಸೋರು ಮಾತ್ರ ದೇಶದ ಜನ. ಇವ್ರ ನೀತಿ, ಇವ್ರ ನಿಲುವುಗಳು, ಇವರ ಕಳ್ಳಾಟಗಳು ಇವ್ರದ್ದು ಏನೇ ಇರಲಿ, ಆದರೆ ದೇಶದ ಜನ ಮಾತ್ರ ಅನುಭವಿಸ್ತಾ ಇರಬೇಕು. ಅವ್ರ ಮೇಲೆ ಬರಬಾರ್ದು, ಅವ್ರ ಮೇಲೆ ಹೇಳಬಾರ್ದು. ಇವ್ರಿಗೆ ಯಾರು ಹೇಳಬಾರ್ದು, ಇವ್ರನ್ನ ಯಾರು ಕೇಳಬಾರ್ದು. ಆಲ್ ರೈಟ್, ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅಲ್ಲ ಸರ್, ನೀವು ಮಂತ್ರಿ ಆಗ್ತೀರಿ ಅಂತ ನಾವು ಅಂದ್ಕೊಂಡಿದ್ವಿ, ಯಾಕೋ ನಿಮಗೂ ಮೂರ್ತಾನೆ ಕೂಡಿ ಬರ್ತಾ ಇಲ್ವಲ್ಲ ಸರ್? ಏನ್ ಸರ್ ನಿಮ್ ಪಾರ್ಟಿ? ಬರೀ ಟೈಮ್ ವೇಸ್ಟ್ ಪಾರ್ಟಿ ನಿಮ್ದು. ಅಲ್ಲ, ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಾವು ಹೇಳಿದಂಗೆ ಆಗಲ್ಲ ಮೇಡಮ್ ಅವರೇ. ಟೈಮ್ ವೇಸ್ಟ್ ಪಾರ್ಟಿ ಸರ್ ಇದು ನಿಮ್ದು. ಜನರ ಟೈಮು ವೇಸ್ಟ್, ನಿಮ್ ಟೈಮು ವೇಸ್ಟ್, ಸಿಎಂ ಟೈಮ್ ವೇಸ್ಟ್, DCM ಟೈಮ್ ವೇಸ್ಟ್, ಇಡೀ ಆಡಳಿತ ಯಂತ್ರ ವೇಸ್ಟ್. ಈಗ ಎಲ್ಲವೂ ಸರಿಯಾಗುತ್ತೆ. ನಾವು ಒಂದಕ್ಕೆ ಕರೆದಿದ್ದಲ್ಲ, ರಾಜ್ಯಸಭಾ ಮತ್ತು MLC ಚುನಾವಣೆ ಆಗಿರೋದ್ರಿಂದ ಅದನ್ನು ಸೇರಿ ಮತ್ತು ಮಂತ್ರಿಮಂಡಲ ವಿಸ್ತರಣೆ ಮುಂದಿನ ಚಟುವಟಿಕೆಗಳಿಗೆ ಕರೆದಿದ್ದಾರೆ. ವಿಸ್ತರಣೆನಾ ಪುನಾರಚನೆನಾ ಸರ್? ಅಲ್ಲ, ಸರ್ ವಿಸ್ತರಣೆನಾ ಪುನಾರಚನೆನಾ? ಸಂಪುಟ ರಚನೆ ಪುನರ್ರಚನೆ ಅನ್ನೋದನ್ನ ಇವತ್ತು ಡಿಸೈಡ್ ಆಗ್ಬಹುದು ಅನ್ಸ್ತದೆ ನನ್ನ ಲೆಕ್ಕ. ತಿಂದು ಮಲ್ಕೊಳ್ಳೋ ಟೈಮ್ ಆಯ್ತು, ಇನ್ನೂ ಡಿಸೈಡ್ ಮಾಡೋದ್ರಾಗ ಇದಾರೆ ನಿಮ್ಮ ಹೈಕಮಾಂಡ್ ಸರ್. ಡೆಲ್ಲಿ ರಾಜಕಾರಣ ರಾತ್ರಿ 11 ಗಂಟೆ ಮೇಲೆ ಹಾಗೆ. ಅಂದ್ರೆ ಮಧ್ಯರಾತ್ರಿ ಗೊತ್ತಾಗುತ್ತೆ ಅನ್ನಿ. 5:30 ಗಂಟೆ ಚರ್ಚೆ ಆಗಿದೆ. ಈಗ ಎಲ್ಲ ಬರ್ತಾ ಇದಾರೆ, ಏನಂತ ನೋಡ್ಬಿಟ್ಟು ಅವ್ರೇನ್ ತೀರ್ಮಾನ ಮಾಡ್ತಾರೆ ನೋಡುವ. ಅಲ್ಲ ಸರ್, ಒಬ್ಬೊಬ್ರಿಗೂ ಒಂದೊಂದ್ರಿ ಸರ್. ಇವರು ನನಗೆ ಕೂಲಿ ಕೊಡಿ ಅಂತಾರೆ, ಇವರು ನಾನು ಬಿಡೇನು ಅಂತಾರೆ. ಪಾಪ ನೀವೆಲ್ಲ ಸೂಟು ಬೂಟು ಹೊಲ್ಸ್ಕೊಂಡು ಪ್ರಮಾಣ ವಚನಕ್ಕೆ ರೆಡಿ ಆಗಿದ್ದೀರಿ. ಯಾರಿಗೂ ಉತ್ತರ ಕೊಡದೆ ಏನೂ ಡಿಸ್ಕಷನ್ ಮಾಡಿಲ್ಲ ಅಂತ 5.5 ತಾಸು ಡಿಸ್ಕಷನ್ ಮಾಡಿದ್ಮೇಲೆ ಹೇಳ್ತಾರಲ್ಲ ವೇಣುಗೋಪಾಲ್ ಸಾರು. ಅಲ್ಲ, ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಏನು ಉಪಯೋಗ ಆಗಲ್ಲ. ನೆಕ್ಸ್ಟ್ ಬರುವಂತ ಎಲೆಕ್ಷನ್ ಇದೆ, ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೆ. ಈಗ ಕೊಡೋದಂದ್ರೆ ಏನ್ ಕೊಡೋದು ಸರ್? ಮುಖ್ಯಮಂತ್ರಿ ಬದಲಾವಣೆನೋ, ಸಚಿವ ಸಂಪುಟ ವಿಸ್ತರಣೆನೋ, ಪುನಾರಚನೆ? ಯಾವ್ದಾರು ಒಂದು ಅದನ್ನು ಡಿಸೈಡ್ ಮಾಡ್ಬೇಕಲ್ಲ. ಆಗುತ್ತೆ ಇಲ್ಲ, ಬೇಡ ಬೇಕು ಏನಾದ್ರು ಹೇಳ್ಬೇಕಲ್ಲ. ಕ್ಲಾರಿಟಿ ಕೊಡ್ಬೇಕ್ರಿ ಸರ್, ಕ್ಲಾರಿಟಿ ಕೊಡ್ಬೇಕು. ಯಾಕೆ ಅಂದ್ರೆ ನಿಮಗೂ ಗೊತ್ತಿಲ್ಲ ಪಾಪ. ಈಗ ಶಾಸಕರ ಅಭಿಪ್ರಾಯದ ಮೇರೆಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ನಮ್ಮನ್ನ ಕೇಳಿದ್ರೆ ನಾವೆಲ್ಲ ಹೇಳ್ತೀವಿ, ಏನಂತ ಒಬ್ಬೊಬ್ಬರ ಕರೆದು ಹೇಳಿದ್ರೆ ಹೇಳ್ತೀವಿ ನಾವು. ಅಟ್ಲೀಸ್ಟ್ ಅದಾದ್ರೂ ಮಾಡ್ಬೇಕಲ್ರಿ ಸರ್. ಹೌದೌದು. ಬಂದು ಮತ್ತೆ ಯಾರಾದ್ರೂ ಬಂದು ಒಂದು ಗುಪ್ತ ಮತದಾನ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ, ಆಗ್ತಿಲ್ಲ ನಿಮ್ ಕೈಯಲ್ಲಿ ಅನ್ನೋದಾದ್ರೆ. ಹೌದಲ್ರಿ ಸರ್? ಏನೋ ಮಾಡ್ತಾರೆ, ನಿರ್ಧಾರ ಆಗ್ಬೋದು ಅನಿಸ್ತದೆ. ಇವತ್ತಿನ ವಾತಾವರಣ ನೋಡಿದ್ರೆ ಏನೋ ಒಂದು ಡಿಸ್ಕಸ್ ಆಗಿದೆ, ಒಳ್ಳೇದಾಗ್ಬೋದು ಅನಿಸ್ತದೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರು ಏನೋ ಬಾರಿ ಮುಖ ಎಲ್ಲ ಒಂಥರ ಮುಖ ಅಂತೂ ಹಿಂಗ ಬಾತ್ ಬಿಟ್ಟಿತ್ತು ಅವ್ರದ್ದು. ಗೊತ್ತಿಲ್ಲ, ಡೆಲ್ಲಿ ಬಿಸಿಲು ಜಾಸ್ತಿ ಇದೆಲ್ಲ ಹಂಗಾಗಿರ್ಬೇಕಷ್ಟೇ. ಏನ್ ಡೈಲಿ ಬಿಸಿಲಿಗೆ ಏನು ಬಾತ್ ಮಾರ್ ಬಸ್ಸೇ ಹಾಕ್ತಾರೇನ್ರಿ? ಇಲ್ಲ ಮೇಡಮ್ ಅವರೇ, ಒಳ್ಳೆ ಈ ಓವನಲ್ಲಿ ಇಟ್ಟಂಗ ಆಗುತ್ತೆ ಹೊರಗಡೆ ಬಂದ್ರೆ. ಅಲ್ಲ ಸರ್, 3 ವರ್ಷ ಕಾದಿದ್ದೀರಿ, ಇನ್ನು ಎಷ್ಟು ವರ್ಷ ಕಾಯ್ತಿರ್ರಿ ಬೇಳೂರು ಗೋಪಾಲಕೃಷ್ಣ? ಇನ್ನು ಕಾಯೋದಂತ ಇಲ್ಲ, ಕಾಯೋದೇನಿಲ್ಲ. ಅದನ್ನ ನಿರ್ಧಾರ ಮಾಡಬೇಕಾಗತ್ತೆ. ಈಗ ಮುಖ್ಯಮಂತ್ರಿಗಳು DCM ಸಾಹೇಬ್ರು ಬಂದ್ಮೇಲೆ ಏನ್ ಹೇಳ್ತಾರೆ ನೋಡಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಸಹ ಒಂದಿಷ್ಟು ಚರ್ಚೆ ಮಾಡ್ತೀವಿ. ಈಗ ಸರ್ ಒಂದು ಗಾದೆ ಐತಿ, ಏನ್ ಗೊತ್ತೇನ್ರಿ ಸರ್?
ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅಂಥೇಳಿ ಇವರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇತ್ಯರ್ಥ ಆಗೋವರೆಗೂ ನಿಮ್ದು ಇತ್ಯರ್ಥ ಆಗಲ್ರಿ ಸರ್. ಅದು ಆಮೇಲೆ ನಮ್ದಾರು ಇತ್ಯರ್ಥ ಮಾಡ್ಲಿ ಅಂತೀವಿ ನಾವು ಆಮೇಲೆ. ಇವ್ರದ್ದು ಯಾವುದೇ ಲಕ್ಷಣ ಇಲ್ಲ ರೀ ಸರ್. ಅಲ್ಲ ಸರ್, ಸುಮಾರು ಒಂದು 50-70 ಜನ ಇದ್ದೀರಾ ಡೆಲ್ಲಿಯಲ್ಲಿ? ಇಲ್ಲ ಒಂದು 30 ಜನ ಬಂದಿದ್ದಾರೆ ಅಷ್ಟೇ. 30 ಜನ ಯಾರು ಸಚಿವರ ಅಥವಾ ಸಚಿವರು ಆಗಬೇಕಾಗಿರೋರ? ಸಚಿವರು ಸೇರಿ 30 ಜನ, MLC ಅವ್ರು ಬಂದಿದ್ದಾರೆ ಒಂದು 10 ಜನ. ಅವ್ರನ್ನ ಸೇರಿ ಒಂದು 30 ಜನ ಇದ್ದೇವೆ. 30 ಜನ. ಅಲ್ಲ ಏನ್ ಸರ್ ಇವತ್ತು ಬರ್ತಾರ ವಾಪಸ್ CM DC? ಇವತ್ತು ಬೆಳಗ್ಗೆ ಹೊರಡ್ತಾರೆ. ಬೆಳಗ್ಗೆ ಅಂದ್ರೆ ಮುಗೀತಿನ್ನೇನು ಮೀಟಿಂಗ್ಸ್ ಎಲ್ಲ ಮುಗಿದ್ವು? ಇಲ್ಲ ಇವ್ರದ್ದು ಮುಗೀತು. ನೆಕ್ಸ್ಟ್ ಅವ್ರು ಏನ್ ಚರ್ಚೆ ಮಾಡ್ತಾರ ನೋಡ್ಬೇಕೀಗ. DCM ಜೊತೆಗೆ ಚರ್ಚೆ? ಹೌದು ಮೇಡಮ್. ಏನ್ ಹೇಳಿದ್ರಂತೆ ಮುಖ್ಯಮಂತ್ರಿಗಳಿಗೆ? ಇನ್ನು ಏನು ಹೊರಗಡೆ ಇವ್ರು ಬಂದೇ ಅಲ್ಲ, ಕೈಗೆ ಸಿಗ್ಲಿಲ್ಲ ಅಲ್ಲ ನಮಗೆ ಇನ್ನು. ಏನ್ ನಿರ್ಧಾರ ಆಗಿದೆ ಕೇಳಕ್ಕೆ ಕಾಯ್ತಾ ಇದೀವಿ ಇಲ್ಲಿ ನಾವು ಎಲ್ಲ ಕರ್ನಾಟಕ ಭವನದಲ್ಲಿ ಕಾಯ್ತಾ ಇದೀವಿ. ಓಕೆ, ನಿಮಗೂ ಗೊತ್ತಿಲ್ಲ ಏನೋ ಬಿಡಿ ಸರ್. ಈ ಸರಿ ಎಲ್ಲ ಒಂಥರ ಬಹಳ ರಹಸ್ಯ ಆಯ್ತು ಬಿಡ್ರಿ ಸರ್. ಬಹಳ ಶಾಸಕರುಗಳಿಗೆ ಗೊತ್ತಿಲ್ಲ ಏನ್ ನಡೆದಿದೆ ಅನ್ನೋದು, ಶಾಸಕರುಗಳಿಗೆ ಗೊತ್ತಿಲ್ಲ. ಹಂಗ ನೋಡಿದ್ರೆ ಕಾನೂನಿನ ಪ್ರಕಾರ ಶಾಸಕರುಗಳ ಆಯ್ಕೆ ಮಾಡಬೇಕು ಶಾಸಕಾಂಗ ಪಕ್ಷದ ನಾಯಕನನ್ನ. ಹೌದೌದು. ಆದ್ರೆ ಇಲ್ಲಿ ಶಾಸಕರಿಗೂ ಗೊತ್ತಿಲ್ಲದ ರಹಸ್ಯ ಮಾತುಕತೆಗಳು 4 ಗೋಡೆಗಳ ಮಧ್ಯೆ. ಅದೇನ್ ಮಾತಾಡ್ಯಾರೋ ಏನ್ ಕತೆನೋ ನೋಡಂತೋಳಿ ಕಾದ್ ನೋಡುವ. ಕಾದು ನೀವು ನೋಡ್ತೀರಿ ಸರ್, ರಾಜ್ಯದ ಜನ ಕಾಯಲ್ಲ. ಮುಗೀತ ಅವ್ರ ಪೇಷನ್ಸ್ ಲೆವೆಲ್ ಮೀರೈತಿ. ಈಗ ನಾವು ಕಾಯ್ಬೇಕಷ್ಟೇ. ಈಗ ನೀವು ಕಾಯ್ಬೇಕಷ್ಟೇ, ಜನ ಕಾಯಲ್ಲ. ಯಾಕಂದ್ರೆ ಬೆಳೂರು ಗೋಪಾಲಕೃಷ್ಣ ಅವರೇ, ನಿಮ್ಗೆ ಗೊತ್ತಿದೆ ಪರಿಸ್ಥಿತಿ ಯಾವ ರೀತಿ ಭಯಾನಕವಾಗ್ತಾ ಇದೆ ಅಂತ. ಖಂಡಿತ ಮೇಡಮ್, ಖಂಡಿತ. ಸೊ ಈಗ ನೋಡಿ, ನಿಮ್ಮ ಕಡೆ ಬಗರ್ ಹುಕುಮ್ದು ತುಂಬ ದೊಡ್ಡ ಪ್ರಾಬ್ಲಮ್ ಇದೆ. ತಾವು ತಮ್ಮ ಗುರುಗಳು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದೀರಿ. ಇವತ್ತು ಅವ್ರಿಗೆ ರಸಗೊಬ್ಬರ ಸಿಗ್ತಿಲ್ಲ. ರಸಗೊಬ್ಬರ ಕೇಂದ್ರ ಸರ್ಕಾರ ಇವಾಗ ಒಂದೊಂದು ಮೂಟೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅದು ಸಮಸ್ಯೆ ಇದೆ ಈಗ. ಸೊ ಇಂಥ ಸಮಸ್ಯೆಗಳ ಮಧ್ಯೆ ಎಲ್ಲರೂ ದೆಹಲಿಗೆ ಹೋಗಿ ಕುಂತ್ರೆ ಹೆಂಗರಿ ಸರ್? ಇಲ್ಲ ಅದೆಲ್ಲ 2 ದಿವಸಕ್ಕೆ ಹೋಗ್ಲೇಬೇಕಾಗತ್ತ. ರಾಜ್ಯದ ಒಂದು ಪರಿಸ್ಥಿತಿ ಅನುಗುಣವಾಗಿ 1-2 ದಿವಸ ಡೆಲ್ಲಿ ಹೋಗ್ಬೇಕಲ್ಲ ಮೇಡಮ್ ಅವರೇ. ಏನೋ ಓದೋರು ಬಗೆಹರಿಸ್ಕೊಂಡು ಬಂದು ಬಿಡ್ಬೇಕು ಸರ್. ವಾರಗಟ್ಲೆ ಏನಿಲ್ಲ ಇರಲ್ಲ, 2 ದಿವಸ ಕರೆಕ್ಟ್ ಸರ್. ಓದೋರು ಬಗೆಹರಿಸ್ಕೊಂಡು ಬಂದು ಬಿಡ್ಬೇಕು. ಅದನ್ನ ಬಿಟ್ಟು ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಈ ಸರಿ ಬಗೆಹರಿಸ್ತಾರ ಅಂತ ಕಾಣ್ತದೆ. ಖಂಡಿತ ಬಗೆಹರಿತದೆ ನನಗೆ ಅನಿಸ್ತದೆ. ಈ ಸರಿ ಬಹುಶಃ 15-20 ದಿವಸೊಳಗೆ ಬಗೆಹರಿತ ಅನಿಸ್ತದೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವ್ರು ಮಂತ್ರಿ ಆಗ್ತಾರೆ. ಏನೋ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ, ನಮ್ಮ ಹೈಕಮಾಂಡರ್ ಆಶೀರ್ವಾದ ಇದ್ಮೇಲೆ ಆಗ್ತೀನಿ ಅಂತ ಅರ್ಥ. ಆಲ್ ರೈಟ್, ತಮ್ಗೆ ಅರ್ಹತೆ ಇದೆ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವ್ರು ಶಾಸಕರು ಏನು ಹೇಳಿ, ಶಾಸಕರಿಗೆ ಇಷ್ಟು ಅಸಹಾಯಕತೆ ಇದೆ ಹೇಳ್ರಿ. ಹೆಂಗೆ ಮೇಡಮ್ ರಾಜ್ಯದ ಜನ ಹೆಂಗೆ? ಇನ್ನು ಅವ್ರಿಗೆ ಏನೂ ಗೊತ್ತಿಲ್ಲ, ಎಲ್ಲ ಗುಪ್ತ ಏನೋ ಒಂದು ಹೇಳಿ ಏನೋ ಒಂದು ಮುಗಿಸ್ಬಿಡ್ಬೇಕಪ್ಪ. ಪಾಪ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಭಾಳಷ್ಟು ಜನ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಉಳಿದಿರೋದು 2 ವರ್ಷ. 2 ವರ್ಷದಲ್ಲಿ ಅವರು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿನ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕಂದ್ರೆ ಕ್ಷೇತ್ರದಲ್ಲಿ ಅವ್ರು ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡಲೇಬೇಕು. ಏನು ಮಾಡಿಯಪ್ಪ ನಿನಗೆ ವೋಟ್ ಮಾಡೋಕ್ಕೆ ಅಂತ ಕೇಳ್ತಾರೆ. ನಮ್ಮೂರ ಕಡೆ ಎಲ್ಲ ಕೇಳಲ್ಲ ಜನ, ನಮ್ಮೂರ ಕಡೆ ಕೇಳಲ್ಲ, ಈ ಕಡೆ ಎಲ್ಲ ಒಂದು ಸ್ವಲ್ಪ ಕೇಳ್ತಾರೆ ಜನ. ಸೊ ಕಾನ್ಸ್ಟಿಟ್ಯೂಯೆನ್ಸಿನ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಖಾತೆಯಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಕೊಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಏನು ಶಕ್ತಿ ಏನಿದೆ ಅದನ್ನು ಇನ್ನಷ್ಟು ಬಲಪಡಿಸ್ಕೊಳ್ಬೇಕಾ? ಮುಂದಿನ ಚುನಾವಣೆಗೆ ಅಟ್ಲೀಸ್ಟ್ ರೆಡಿ ಆಗೋದಕ್ಕೆ ಈಗ ಒಂದು ಸರಿಯಾದ ಟೈಮ್. ಈ ಟೈಮ್ ಮೀರಿದರೆ ಅವ್ರಿಗೆ ಒಳ್ಳೆ ಟೈಮ್ ಇಲ್ಲ. ಇನ್ನು 2 ವರ್ಷ ಅಷ್ಟೇ. ಇನ್ನು 2 ವರ್ಷ ಇದೇ ಗುದ್ದಾಟದಲ್ಲಿ ಮುಗಿದೋಯ್ತು. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಥರದಲ್ಲಿ ಪಕ್ಷ ಬಡವಾಗುತ್ತೆ. ನೋಡೋಣ, ಏನೋ ಮಧ್ಯರಾತ್ರಿ ಶುರುವಾಗುತ್ತಂತೆ ಎಲ್ಲ ಡೆಲ್ಲಿಯಲ್ಲಿ. ಮಧ್ಯರಾತ್ರಿಗೆ ಏನಾದರೂ ವಿಶೇಷವಾದಂತಹ ಬ್ರೇಕಿಂಗ್ ನ್ಯೂಸ್ ಬರುತ್ತಾ ಗೊತ್ತಿಲ್ಲ.